ನೋಡಿ, ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿನ ಮೊಂಡಾಟ ಮುಂದುವರೆದಿದೆ. ಮೇಕೆದಾಟು ಡ್ಯಾಂ ನಿರ್ಮಾಣ ತಡಿತೀವಿ ಅಂತ ತಮಿಳುನಾಡಿನವರು ಹೇಳ್ತಾ ಇದ್ದಾರೆ. ತಮಿಳುನಾಡು ಟಿವಿಕೆ ಸರ್ಕಾರದಿಂದ ಈ ನಿರ್ಣಯವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಮೇಕೆದಾಟುವಿನಿಂದ ತಮಿಳುನಾಡಿಗೆ ತೊಂದರೆ ಅಂತ ಅವ್ರ ವಿಚಾರ. ಆದ್ರೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ಹೇಳಿದೆ, ಮೇಕೆದಾಟು ಯೋಜನೆಯಿಂದ ನಿಮಗೂ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದನ್ನ ಕನ್ವಿನ್ಸ್ ಮಾಡುವಂತ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಆಗಿದೆ. ಆದ್ರೆ ತಮಿಳುನಾಡಿನವರು ಏನ್ ಹೇಳ್ತಾ ಇದ್ದಾರೆ, ಈ ಮೇಕೆದಾಟು ಪ್ರಾಜೆಕ್ಟ್ ಇಂದ ನಮಗೆ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ತಮಿಳುನಾಡು ಸರ್ಕಾರ ಈ ಹೇಳಿಕೆಯನ್ನ ಕೊಟ್ಟಿರೋದು, ಇದಕ್ಕೆ ಸ್ಟಿಕ್ ಆನ್ ಆಗಿರೋದು. ಇದಕ್ಕೆ ಕರ್ನಾಟಕದ ಖಡಕ್ ಉತ್ತರ ಏನು ಅನ್ನೋದನ್ನ ಈಗ ನೋಡೋಣ. ತಮಿಳುನಾಡವರು ತಮ್ಮ ವಾದ ಮುಂದೆ ಇಟ್ಟರು, ತಮ್ಮ ವಿಚಾರಗಳು ಏನು ಅನ್ನೋದನ್ನ ಹೇಳಿದ್ರು. ಈಗ ಇದಕ್ಕೆ ಅಂದ್ರೆ ತಮಿಳುನಾಡಿನ ಈ ಸ್ಟ್ಯಾಂಡ್ ಇದೆಯಲ್ಲ, ಇದಕ್ಕೆ ಕರ್ನಾಟಕದ ಖಡಕ್ ಉತ್ತರ ಏನು ಅಂತಂದ್ರೆ, ನಮಗೆ ಬೇಕಾಗಿರೋದು ತಮಿಳುನಾಡಿಗೆ ಅನುಮತಿ ಅಲ್ಲ, ತಮಿಳುನಾಡಿನ ಅನುಮತಿಯ ಅಗತ್ಯ ಇಲ್ಲ ಅಂತ ಕರ್ನಾಟಕ ಹೇಳ್ತಾ ಇದೆ. ನಾವು ಡ್ಯಾಂ ಕಟ್ಟೋದಕ್ಕೆ ಪಕ್ಕದ ರಾಜ್ಯದ ಅನುಮತಿಯನ್ನ ಕೇಳಬೇಕಾಗಿಲ್ಲ, ಅವರ ಅನುಮತಿ ನಮಗೆ ಬೇಕಾಗಿಯೂ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಕರ್ನಾಟಕ ಸರ್ಕಾರ ನಮಗೆ ಅನುಮತಿಯನ್ನ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಾಗಿದೆ. ಇವನ್ ಮೊನ್ನೆ ಸಭೆಯಲ್ಲಿಯೂ ಕೂಡ, ಸದನದಲ್ಲಿಯೂ ಕೂಡ ಈ ವಿಚಾರವನ್ನ ಮಾತಾಡ್ತಾ ಇದ್ರು. ಪ್ರಾಜೆಕ್ಟ್ ನ ವಿಚಾರವಾಗಿ ಪಕ್ಕದ ರಾಜ್ಯಗಳ ಅನುಮತಿ ಇಲ್ಲ ಅಂತ ಹೇಳಿ ಸಚಿವರೇ ಹೇಳಿದ್ರು. ಸುಪ್ರೀಂ ಕೂಡ ನಮ್ಮ ಪರವಾಗಿಯೇ ಇದೆ. ಹಿಂಗಾಗಿ ನಮಗೆ ತಮಿಳುನಾಡಿನ ಪರ್ಮಿಷನ್ ಅಗತ್ಯ ಇಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ನಾವು ಮೇಕೆದಾಟು ಅಣೆಕಟ್ಟನ್ನ ಕಟ್ಟೋದಕ್ಕೆ ಸಿದ್ಧ ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಸೊ ತಮಿಳುನಾಡಿನ ವಾದಕ್ಕೆ ಇದು ಕರ್ನಾಟಕ ಸರ್ಕಾರದ ಕೌಂಟರ್ ಆಗಿದೆ. ಈ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದ್ರು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಅವರು ಈಗಾಗಲೇ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಮೇಕೆದಾಟು ಯೋಜನೆಯನ್ನ ಕೈಗೆತ್ಕೊಳ್ತೀವಿ, ಮೇಕೆದಾಟು ಯೋಜನೆ ಪೂರ್ಣ ಆಗುತ್ತೆ ಅಂತ ಹೇಳಿದ್ದಾರೆ.